ಅಲ್ಲಿ ಸತ್ತಿರೋದು ತಾಯಿ ಮಾತ್ರವಲ್ಲ, ಗರ್ಭದಲ್ಲಿದ್ದ ಮಗು ಕೂಡ ಭೂಮಿಗೆ ಬರುವ ಮೊದಲೇ ಸಾವನ್ನಪ್ಪಿದೆ. ಪ್ರೀತಿಯಂತ ಬಯಸಿದಿ ಬಂದವಳು ಶವವಾಗಿದ್ರೆ ಹೆಗಲ ಮೇಲೆ ಹಾಕಿ ಮುದ್ದಾಡಬೇಕಿದ್ದ ಮಗುವನ್ನ ಜಗತ್ತಿಗೆ ಬಾರದಂತೆ ತಂದೆಯೇ ಕೊಂದು ಮುಗಿಸಿದ್ದಾನೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನ ಪಿಎಂ ಪಾಲೆಮಲನ್ ಊಡಾ ಕಾಲೋನಿಯಲ್ಲಿ ನಿನ್ನೆ ಜ್ಞಾನೇಶ್ವರ್ ಎಂಬಾತ ತನ್ನ 8 ತಿಂಗಳ ಗರ್ಭಿಣಿಯಾಗಿದ್ದ 27 ವರ್ಷದ ಪತ್ನಿ ಅನುಷಾಳನ್ನ ಕೊಂದಿದ್ದಾನೆ. ಅನುಷಾ ಮತ್ತು ಆಕೆಯ ಪತಿ ಜ್ಞಾನೇಶ್ವರ್ ಸಣ್ಣ ವಿಷಯಕ್ಕೆ ಸಂಬಂಧಿಸಿದಂತೆ ಜಗಳವಾಡಿದ್ರು. ಇದೇ ಭಾನುವಾರ ವೈದ್ಯರು ಅನುಷಾಳಿಗೆ ಹೆರಿಗೆಗೆ ಆಸ್ಪತ್ರೆಗೆ ಬರಲು ಸೂಚಿಸಿದ್ರು. ಜ್ಞಾನೇಶ್ವರ್ ಸೋಮವಾರ ಅಡ್ಮಿಟ್ ಆಗೋಣ ಎಂದು ಹಠ ಹಿಡಿದಿದ್ದ. ಇದೇ ವಿಚಾರಕ್ಕೆ ಜಗಳ ಹೆಚ್ಚಾಗಿ ಆತ ಕತ್ತು ಹಿಸುಗಿದ್ದ. ಇದರಿಂದಾಗಿ ಆಕೆ ಪ್ರಜ್ಞಾಹೀನಳಾಗಿ ಬಿದ್ದಿದ್ದಾಳೆ. ಕತ್ತು ಹಿಸುಗಿದ ಬಳಿಕ ಅನುಷಾ ಮನೆಯವರಿಗೆ ಫೋನ್ ಮಾಡಿ ಆಕೆಗೆ ಹುಷಾರಿಲ್ಲ ಎಂದು ಹೇಳಿದ್ದ. ತಕ್ಷಣ ಬಂದ ಆಕೆಯ ಪೋಷಕರು ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದ್ರು. ಅಲ್ಲಿ ಆಕೆ ಸಾವನ್ನಪ್ಪಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ. ಅಲ್ಲಿ ಸತ್ತಿರೋದು ತಾಯಿ ಮಾತ್ರವಲ್ಲ, ಗರ್ಭದಲ್ಲಿದ್ದ ಮಗು ಕೂಡ ಭೂಮಿಗೆ ಬರುವ ಮೊದಲೇ ಸಾವನ್ನಪ್ಪಿದೆ. ಪ್ರೀತಿಯಂತ ಬಯಸಿದಿ ಬಂದವಳು ಶವವಾಗಿದ್ರೆ ಹೆಗಲ ಮೇಲೆ ಹಾಕಿ ಮುದ್ದಾಡಬೇಕಿದ್ದ ಮಗುವನ್ನ ಜಗತ್ತಿಗೆ ಬಾರದಂತೆ ತಂದೆಯೇ ಕೊಂದು ಮುಗಿಸಿದ್ದಾನೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನ ಪಿಎಂ ಪಾಲೆಮಲನ್ ಊಡಾ ಕಾಲೋನಿಯಲ್ಲಿ ನಿನ್ನೆ ಜ್ಞಾನೇಶ್ವರ್ ಎಂಬಾತ ತನ್ನ 8 ತಿಂಗಳ ಗರ್ಭಿಣಿಯಾಗಿದ್ದ 27 ವರ್ಷದ ಪತ್ನಿ ಅನುಷಾಳನ್ನ ಕೊಂದಿದ್ದಾನೆ. ಅನುಷಾ ಮತ್ತು ಆಕೆಯ ಪತಿ ಜ್ಞಾನೇಶ್ವರ್ ಸಣ್ಣ ವಿಷಯಕ್ಕೆ ಸಂಬಂಧಿಸಿದಂತೆ ಜಗಳವಾಡಿದ್ರು. ಇದೇ ಭಾನುವಾರ ವೈದ್ಯರು ಅನುಷಾಳಿಗೆ ಹೆರಿಗೆಗೆ ಆಸ್ಪತ್ರೆಗೆ ಬರಲು ಸೂಚಿಸಿದ್ರು. ಜ್ಞಾನೇಶ್ವರ್ ಸೋಮವಾರ ಅಡ್ಮಿಟ್ ಆಗೋಣ ಎಂದು ಹಠ ಹಿಡಿದಿದ್ದ. ಇದೇ ವಿಚಾರಕ್ಕೆ ಜಗಳ ಹೆಚ್ಚಾಗಿ ಆತ ಕತ್ತು ಹಿಸುಗಿದ್ದ. ಇದರಿಂದಾಗಿ ಆಕೆ ಪ್ರಜ್ಞಾಹೀನಳಾಗಿ ಬಿದ್ದಿದ್ದಾಳೆ. ಕತ್ತು ಹಿಸುಗಿದ ಬಳಿಕ ಅನುಷಾ ಮನೆಯವರಿಗೆ ಫೋನ್ ಮಾಡಿ ಆಕೆಗೆ ಹುಷಾರಿಲ್ಲ ಎಂದು ಹೇಳಿದ್ದ. ತಕ್ಷಣ ಬಂದ ಆಕೆಯ ಪೋಷಕರು ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದ್ರು. ಅಲ್ಲಿ ಆಕೆ ಸಾವನ್ನಪ್ಪಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ. ಅಲ್ಲಿ ಸತ್ತಿರೋದು ತಾಯಿ ಮಾತ್ರವಲ್ಲ, ಗರ್ಭದಲ್ಲಿದ್ದ ಮಗು ಕೂಡ ಭೂಮಿಗೆ ಬರುವ ಮೊದಲೇ ಸಾವನ್ನಪ್ಪಿದೆ. ಪ್ರೀತಿಯಂತ ಬಯಸಿದಿ ಬಂದವಳು ಶವವಾಗಿದ್ರೆ ಹೆಗಲ ಮೇಲೆ ಹಾಕಿ ಮುದ್ದಾಡಬೇಕಿದ್ದ ಮಗುವನ್ನ ಜಗತ್ತಿಗೆ ಬಾರದಂತೆ ತಂದೆಯೇ ಕೊಂದು ಮುಗಿಸಿದ್ದಾನೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನ ಪಿಎಂ ಪಾಲೆಮಲನ್ ಊಡಾ ಕಾಲೋನಿಯಲ್ಲಿ ನಿನ್ನೆ ಜ್ಞಾನೇಶ್ವರ್ ಎಂಬಾತ ತನ್ನ 8 ತಿಂಗಳ ಗರ್ಭಿಣಿಯಾಗಿದ್ದ 27 ವರ್ಷದ ಪತ್ನಿ ಅನುಷಾಳನ್ನ ಕೊಂದಿದ್ದಾನೆ. ಅನುಷಾ ಮತ್ತು ಆಕೆಯ ಪತಿ ಜ್ಞಾನೇಶ್ವರ್ ಸಣ್ಣ ವಿಷಯಕ್ಕೆ ಸಂಬಂಧಿಸಿದಂತೆ ಜಗಳವಾಡಿದ್ರು. ಇದೇ ಭಾನುವಾರ ವೈದ್ಯರು ಅನುಷಾಳಿಗೆ ಹೆರಿಗೆಗೆ ಆಸ್ಪತ್ರೆಗೆ ಬರಲು ಸೂಚಿಸಿದ್ರು. ಜ್ಞಾನೇಶ್ವರ್ ಸೋಮವಾರ ಅಡ್ಮಿಟ್ ಆಗೋಣ ಎಂದು ಹಠ ಹಿಡಿದಿದ್ದ. ಇದೇ ವಿಚಾರಕ್ಕೆ ಜಗಳ ಹೆಚ್ಚಾಗಿ ಆತ ಕತ್ತು ಹಿಸುಗಿದ್ದ. ಇದರಿಂದಾಗಿ ಆಕೆ ಪ್ರಜ್ಞಾಹೀನಳಾಗಿ ಬಿದ್ದಿದ್ದಾಳೆ. ಕತ್ತು ಹಿಸುಗಿದ ಬಳಿಕ ಅನುಷಾ ಮನೆಯವರಿಗೆ ಫೋನ್ ಮಾಡಿ ಆಕೆಗೆ ಹುಷಾರಿಲ್ಲ ಎಂದು ಹೇಳಿದ್ದ. ತಕ್ಷಣ ಬಂದ ಆಕೆಯ ಪೋಷಕರು ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದ್ರು. ಅಲ್ಲಿ ಆಕೆ ಸಾವನ್ನಪ್ಪಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ. ಅಲ್ಲಿ ಸತ್ತಿರೋದು ತಾಯಿ ಮಾತ್ರವಲ್ಲ, ಗರ್ಭದಲ್ಲಿದ್ದ ಮಗು ಕೂಡ ಭೂಮಿಗೆ ಬರುವ ಮೊದಲೇ ಸಾವನ್ನಪ್ಪಿದೆ. ಪ್ರೀತಿಯಂತ ಬಯಸಿದಿ ಬಂದವಳು ಶವವಾಗಿದ್ರೆ ಹೆಗಲ ಮೇಲೆ ಹಾಕಿ ಮುದ್ದಾಡಬೇಕಿದ್ದ ಮಗುವನ್ನ ಜಗತ್ತಿಗೆ ಬಾರದಂತೆ ತಂದೆಯೇ ಕೊಂದು ಮುಗಿಸಿದ್ದಾನೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನ ಪಿಎಂ ಪಾಲೆಮಲನ್ ಊಡಾ ಕಾಲೋನಿಯಲ್ಲಿ ನಿನ್ನೆ ಜ್ಞಾನೇಶ್ವರ್ ಎಂಬಾತ ತನ್ನ 8 ತಿಂಗಳ ಗರ್ಭಿಣಿಯಾಗಿದ್ದ 27 ವರ್ಷದ ಪತ್ನಿ ಅನುಷಾಳನ್ನ ಕೊಂದಿದ್ದಾನೆ. ಅನುಷಾ ಮತ್ತು ಆಕೆಯ ಪತಿ ಜ್ಞಾನೇಶ್ವರ್ ಸಣ್ಣ ವಿಷಯಕ್ಕೆ ಸಂಬಂಧಿಸಿದಂತೆ ಜಗಳವಾಡಿದ್ರು. ಇದೇ ಭಾನುವಾರ ವೈದ್ಯರು ಅನುಷಾಳಿಗೆ ಹೆರಿಗೆಗೆ ಆಸ್ಪತ್ರೆಗೆ ಬರಲು ಸೂಚಿಸಿದ್ರು. ಜ್ಞಾನೇಶ್ವರ್ ಸೋಮವಾರ ಅಡ್ಮಿಟ್ ಆಗೋಣ ಎಂದು ಹಠ ಹಿಡಿದಿದ್ದ. ಇದೇ ವಿಚಾರಕ್ಕೆ ಜಗಳ ಹೆಚ್ಚಾಗಿ ಆತ ಕತ್ತು ಹಿಸುಗಿದ್ದ. ಇದರಿಂದಾಗಿ ಆಕೆ ಪ್ರಜ್ಞಾಹೀನಳಾಗಿ ಬಿದ್ದಿದ್ದಾಳೆ. ಕತ್ತು ಹಿಸುಗಿದ ಬಳಿಕ ಅನುಷಾ ಮನೆಯವರಿಗೆ ಫೋನ್ ಮಾಡಿ ಆಕೆಗೆ ಹುಷಾರಿಲ್ಲ ಎಂದು ಹೇಳಿದ್ದ. ತಕ್ಷಣ ಬಂದ ಆಕೆಯ ಪೋಷಕರು ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದ್ರು. ಅಲ್ಲಿ ಆಕೆ ಸಾವನ್ನಪ್ಪಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ.